ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ಗಮನಿಸದೆ ಬಿಟ್ಟುಬಿಡುವ ಒಂದು ವಿಷಯ ನಮ್ಮ ಮಲವಿಸರ್ಜನೆ. ಆದರೆ ನಮ್ಮ ದೇಹದ ಆರೋಗ್ಯದ ಬಗ್ಗೆ ಅತ್ಯಂತ ಮುಖ್ಯವಾದ ಮಾಹಿತಿಯನ್ನು ಅದು ನೀಡುತ್ತದೆ. ನಿಮ್ಮ ಮಲ ಆರೋಗ್ಯಕರವಾಗಿದೆಯೇ ಅಥವಾ ಯಾವುದಾದರೂ ಆರೋಗ್ಯ ಸಮಸ್ಯೆಯ ಸೂಚನೆಯೇ? ಇಂದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1. ಆರೋಗ್ಯಕರ ಮಲ ಹೇಗಿರಬೇಕು? ಆರೋಗ್ಯಕರ ಮಲ ಸಾಮಾನ್ಯವಾಗಿ ಕಂದು ಬಣ್ಣದಲ್ಲಿರುತ್ತದೆ. ತುಂಬಾ ಗಟ್ಟಿಯಾಗಿರಬಾರದು ಅಥವಾ ನೀರಿನಂತಿರಬಾರದು. ಸುಲಭವಾಗಿ ಹೊರಬರಬೇಕು. ದಿನಕ್ಕೆ 1 ಅಥವಾ 2 ಬಾರಿ ಆಗಬಹುದು. ದುರ್ವಾಸನೆ ಅತಿಯಾಗಿ ಇರಬಾರದು. ಇವು ಸಾಮಾನ್ಯ ಲಕ್ಷಣಗಳಾಗಿವೆ. 2. ಯಾವ ರೀತಿಯ ಮಲ ಒಳ್ಳೆಯದಲ್ಲ? ಕೆಲವು ಬದಲಾವಣೆಗಳನ್ನು ನಿರ್ಲಕ್ಷಿಸಬಾರದು. ಕಪ್ಪು ಬಣ್ಣದ ಮಲ, ಹೊಟ್ಟೆಯ ಒಳಭಾಗದಲ್ಲಿ ರಕ್ತಸ್ರಾವದ ಸೂಚನೆಯಾಗಿರಬಹುದು. ಕೆಂಪು ಬಣ್ಣದ ಮಲ, ಪೈಲ್ಸ್ ಅಥವಾ ಇನ್ನಿತರ ಕಾರಣಗಳಿಂದ ರಕ್ತ ಇರಬಹುದು. ತುಂಬಾ ನೀರಿನಂತಿರುವ ಮಲ, ಸೋಂಕು ಅಥವಾ ಜೀರ್ಣಕ್ರಿಯೆಯ ತೊಂದರೆಯ ಸೂಚನೆ. ಅತಿಯಾಗಿ ಗಟ್ಟಿಯಾದ ಮಲ, ಮಲಬದ್ಧತೆ, ನೀರಿನ ಕೊರತೆ ಅಥವಾ ಫೈಬರ್ ಕಡಿಮೆ ಸೇವನೆಯ ಕಾರಣವಾಗಬಹುದು. ತುಂಬಾ ದಿನಗಳವರೆಗೆ ಬದಲಾವಣೆ, ವೈದ್ಯರ ಸಲಹೆ ಪಡೆಯುವುದು ಉತ್ತಮ. 3. ಮಲದ ಆರೋಗ್ಯವನ್ನು ಸುಧಾರಿಸುವುದು ಹೇಗೆ? ಸಾಕಷ್ಟು ನೀರು ಕುಡಿಯಿರಿ, ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಹೆಚ್ಚು ಎಣ್ಣೆ ಮತ್ತು ಜಂಕ್ ಫುಡ್ ಕಡಿಮೆ ಮಾಡಿ, ಮಲವಿಸರ್ಜನೆಯ ಇಚ್ಛೆಯನ್ನು ತಡೆಯಬೇಡಿ. ಈ ಸರಳ ಅಭ್ಯಾಸಗಳು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತವೆ. 4. ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು? ಈ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಿ. ಮಲದಲ್ಲಿ ನಿರಂತರ ರಕ್ತ ಕಾಣಿಸುವುದು, ಹಲವು ದಿನಗಳವರೆಗೆ ತೀವ್ರ ಅತಿಸಾರ, ತೂಕ ಅಕಸ್ಮಾತ್ ಕಡಿಮೆಯಾಗುವುದು, ತೀವ್ರ ಹೊಟ್ಟೆ ನೋವು, 2 ವಾರಗಳಿಗಿಂತ ಹೆಚ್ಚು ಮಲದ ಅಭ್ಯಾಸದಲ್ಲಿ ಬದಲಾವಣೆ, ಸ್ವಯಂ ಔಷಧಿ ತೆಗೆದುಕೊಳ್ಳುವುದಕ್ಕಿಂತ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಕೊನೆಯ ಸಂದೇಶ: ನಮ್ಮ ದೇಹ ನಮ್ಮೊಂದಿಗೆ ಮಾತನಾಡುತ್ತದೆ. ಕೆಲವೊಮ್ಮೆ ಅದು ಮಲದ ಮೂಲಕವೇ ಆರೋಗ್ಯದ ಸಂದೇಶ ನೀಡುತ್ತದೆ. ಆದ್ದರಿಂದ ಅದನ್ನು ನಿರ್ಲಕ್ಷಿಸಬೇಡಿ. ಸಣ್ಣ ಬದಲಾವಣೆಗಳನ್ನು ಗಮನಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ. ಆರೋಗ್ಯವೇ ನಮ್ಮ ದೊಡ್ಡ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ.